ನಮಸ್ಕಾರ. ಈ ಎರಡು ವಿಷಯಗಳು ಮಾತ್ರ ಬೆಳಕಿಗೆ ಬರೋದೇ ಇಲ್ಲ. ಇತ್ತೀಚೆಗೆ ಕೆಲವು ಮಾಧ್ಯಮದವರಿಂದ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಆದರೆ ಬಹಳಷ್ಟು ಸಂದರ್ಭದಲ್ಲಿ ಈ ಎರಡು ವಿಚಾರಗಳು ಬೆಳಕಿಗೆ ಬರಕ್ ಸಾಧ್ಯನೇ ಇಲ್ಲ ಅನ್ಸ್ಬಿಡ್ತದೆ ನಮ್ಗೆ. ಯಾವ ವಿಚಾರ ಅಂದರೆ ದೊಡ್ಡತನ ಮತ್ತು ಸಣ್ಣತನ ಇವು ಬೆಳಕಿಗೆ ಬರಲ್ಲ. ನನ್ಗೆ ಅನ್ನಿಸ್ತದ ಈ ದೊಡ್ಡತನ ಸಣ್ಣತನ ಯಾರಲ್ಲಿ ಅದು ಗೊತ್ತಾಗಿ ಬಿಡ್ತದ ಅಂತ. ಆದ್ರೆ ದೊಡ್ಡವರಲ್ಲಿರ್ತಕ್ಕಂಥ ಸಣ್ಣತನ, ಸಣ್ಣವರಲ್ಲಿರ್ತಕ್ಕಂಥ ದೊಡ್ಡತನ ನಮ್ಗೆ ಗೊತ್ತಾಗೋದಿಲ್ಲ. ಅದೆಷ್ಟೋ ಸಾರಿ ಅದು ಕಾಣೋದೇ ಇಲ್ಲ, ಬೆಳಕಿಗೆ ಬರೋದೇ ಇಲ್ಲ. ದೊಡ್ಡವರಲ್ಲಿ ಅನೇಕ ಸಣ್ಣ ಗುಣಗಳಿರ್ತಾವ, ಸಣ್ಣವರಲ್ಲಿ ಅದೆಷ್ಟೋ ದೊಡ್ಡ ಗುಣಗಳು ಇರ್ತಾವ, ಅವುಗಳು ಬೆಳಕಿಗೆ ಬರೋದಿಲ್ಲ. ಕಂಡರು ಕಾಣದಂತೆ ಈ ಸಮಾಜದಲ್ಲಿ ಸಾಕಷ್ಟು ವರ್ತನೆ ಇರ್ತದ, ನೋಡಿದ್ರು ನೋಡ್ಲಾರ್ದಂಗೆ ಇರ್ತದ. ಹಾಗಾಗಿ ದೊಡ್ಡವರಲ್ಲಿ ಅನೇಕ ದೊಡ್ಡ ಗುಣಗಳನ್ನೇ ಗಮನಿಸ್ತೀವಿ, ಸಣ್ಣವರಲ್ಲಿನ ಅನೇಕ ಸಣ್ಣ ಗುಣಗಳನ್ನೇ ಗಮನಿಸ್ಬಿಡ್ತೀವಿ. ಅವರಲ್ಲಿ ಕೂಡ ದೊಡ್ಡ ಗುಣಗಳದಾವ, ಇವರಲ್ಲಿ ಕೂಡ ಸಣ್ಣ ಗುಣಗಳದಾವ ಅನ್ನೋದನ್ನ ನಾವು ಕಡೆಗಣಿಸ್ಬಿಡ್ತೀವಿ. ಹಂಗಾಗಿ ಆ ಸಣ್ಣವ್ರು ದೊಡ್ಡವ್ರು ಆಗಕ್ಕೇನ್ ಪ್ರಯತ್ನ ಮಾಡ್ತಾರಲ್ಲ, ಅಲ್ಲಿ ಅವ್ರ ಮುಖಕ್ಕೆ ತಣ್ಣೀರ್ ಹೆಚ್ಚಿ ಅವ್ರ ಮತ್ತ ಸಣ್ಣವರಾಗಂಗೆ ಮಾಡಿಬಿಡ್ತೀವಿ ನಾವು. ಏನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ, ಅವರು ಕೂಡ ದೊಡ್ಡವರಾಗಬೇಕು, ಒಳ್ಳೆಯವ್ರು ಅನ್ಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವ್ರು ಇರ್ತಾರ. ಅಂತ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಉತ್ತಮ ಗುಣಗಳನ್ನ ನಾವು ಗಮನಿಸೋದಿಲ್ಲ. ಏನೋ ಒಂದು ಕಾರಣ ಹೇಳಿ ತೆಳ್ಳೆ ಕೊಡ್ತೀವಿ. ಕೆಲಸ ಸಲಹೆ ಹಂಗೆ ಮಾಡಕತ್ತ, ಕೆಲಸ ಮುಗಿತಂದ್ರೆ ಮತ್ತ ಅವ ಹಂಗೆ ಆಗ್ತಾನ ಅನ್ನೋ ಭಾವ ನಮ್ಮಲ್ಲಿ ಇರ್ತದ. ಆ ಕಾರಣಕ್ಕಾಗಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗ್ತೈತಿ ಏನು ಅಂತಂದ್ರ, ದೊಡ್ಡವರಲ್ಲಿರ್ತಕ್ಕಂಥ ಅನೇಕ ಸಣ್ಣ ಗುಣಗಳನ್ನ ಗಮನಿಸ್ಬೇಕು. ಕೆಲವೊಂದ್ಸರಿ ಎಚ್ಚರದಿಂದ ಇರಬೇಕಾಗ್ತದ, ಯಾಕಂದ್ರ ಅದರಿಂದ ಅಪಾಯ ಉಂಟಾಗ್ತದೆ. ಅದರಿಂದ ನಮಗೆ ಒಂದಿಷ್ಟು ಮೋಸ ವಚನಗಳು ಆಗುವ ಸಾಧ್ಯತೆಗಳಿರ್ತವೆ. ಎಚ್ಚರದಿಂದ ಇರ್ಬೇಕಾಗ್ತದೆ. ಅವ್ರು ದೊಡ್ಡವ್ರು ಅಂದ್ರೆ ಅವ್ರ ಬಳಿ ಎಲ್ಲಷ್ಟು ದೊಡ್ಡ ಗುಣ ಇರಲ್ಲ, ಅವರಲ್ಲಿ ಕೂಡ ಒಂದಿಷ್ಟು ಸಣ್ಣ ಸಣ್ಣ ಗುಣಗಳಿರ್ತಾವ, ಸಣ್ಣ ಸಣ್ಣ ವಿಚಾರಗಳು ಇರ್ತಾವ. ಅವುಗಳನ್ನ ಗಮನಿಸ್ಬೇಕಾಗ್ತಾವ. ಇದು ಎಂತ ದೊಡ್ಡವರಲ್ಲಿರ್ತಂದ್ರೆ ಆರ್ಥಿಕವಾಗಿ, ಅಧಿಕಾರಯುತವಾಗಿ, ಸಂಪತ್ತಿನಿಂದ ದೊಡ್ಡವರಾಗಿರ್ತಾರ, ಮನಸ್ಸಿನಿಂದ ಇನ್ನೂ ದೊಡ್ಡವರಾಗಿರಲ್ಲ. ಅವರು ಮನದ ಒಳಗಡೆ ಏನೋ ದೊಡ್ಡತನ ಮೂಡಿರಲ್ಲ, ಬರೀ ಹೊರಗಡೆ ಅಷ್ಟೇ ಸಿರಿವಂತಿಕೆಯ ದೊಡ್ಡತನ ಅವರಲ್ಲಿ ಮೂಡಿರ್ತದ. ಆ ಸಿರಿವಂತಿಕೆಯ ದೊಡ್ಡತನದಲ್ಲಿ ಅದೆಷ್ಟೋ ಸಂಕುಚಿತ ಮನಸ್ಸು ಅವ್ರ ಒಳಗಿಂದೆ. ಯಾರು ಮನದಿಂದ ದೊಡ್ಡವರಾಗಿರ್ತಾರಲ್ಲ ಅವರಲ್ಲಿ ಸಣ್ಣತನ ಕಾಣಕ್ ಸಾಧ್ಯನೇ ಇಲ್ಲ. ಅಂಥವ್ರನ್ನ ನಾವು ಸರಳಾಗಿರ್ತಾರ, ಅದು ಗೊತ್ತಾಗ್ಬಿಡ್ತದ ನಮ್ಗೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ ಕಷ್ಟಕ್ಕಾಗ್ತಾರ, ನಮ್ಮ ಯಾವುದೇ ಒಂದು ಸಮಯ ಸಂದರ್ಭಕ್ಕೆ ಅವರಿಂದ ನಮ್ಗೆ ಸಹಾಯ ಸಹಕಾರ ಸಿಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ಕೆಲವು ಅಧಿಕಾರಿಗಳಿಂದ, ಸಂಪತ್ತು ಉಳ್ಳವರಿಂದ ನಾವು ಓಡ್ತಪ್ತೀವಿ, ಶ್ರೀಮಂತರಿಂದ, ಅನುಕೂಲಸ್ಥರು ಯಾರು ಇರ್ತಾರ ಅವರಿಂದ ನಾವು ಬೆನ್ನತ್ತಿರ್ತೀವಿ. ಅವ್ರಿಂದ ನಮ್ಗೊಂದಿಷ್ಟು ಉಪಯೋಗ ಆಗ್ತದ, ನಮ್ ಕಷ್ಟ ಕಾಲಕ್ಕೆ ಅವ್ರು ಬಂದಿತ್ತ ಏನೋ ಒಂದಿಷ್ಟು ಸಹಾಯ ಹಸ್ತ ಚಾಸ್ತಾರಂತ. ಇಲ್ಲ, ಅವರು ಸಂಪತ್ತಿನಿಂದ ದೊಡ್ಡವರಾಗ್ಯಾರ, ಅಧಿಕಾರದಿಂದ ದೊಡ್ಡವರಾಗ್ಯಾರ, ಇನ್ನ ಮನಸ್ಸಿನಿಂದ ದೊಡ್ಡವರಾಗಿಲ್ಲ. ಅದಕ್ಕಾಗಿ ಅವ್ರಲಿಂದ ನಮ್ಗೇನು ಸಿಗೋದಿಲ್ಲ. ಒಳಂಗ್ ಸಣ್ಣತನ ಅಷ್ಟೇ ಆದ. ಅವ್ರು ತಮ್ಮ ಲಾಭಕ್ಕಾಗಿ ನಮ್ಮನ್ನು ಬಳಸ್ಕೊಂತಾರ ಹೊರತು ನಮ್ಮ ಲಾಭಕ್ಕಾಗಿ ಅವ್ರನ್ನು ಏನು ಸಹಾಯ ಮಾಡುವ ಪ್ರಸಂಗ ಇರಲ್ಲ ಅಲ್ಲಿ. ಇನ್ ಸಣ್ಣವ್ರ ವಿಚಾರ ಬಂದ, ಅವ್ರು ಬಡತನದಾಗಿರ್ತಾರ, ಕಷ್ಟದೊಳಗಿರ್ತಾರ, ಅವರಲ್ಲಿ ಅನೇಕ ದೊಡ್ಡ ಗುಣಗಳಿರ್ತಾವ.
ಆದ್ರೆ ಅವು ಯಾವ ನಾವು ಗಮನಿಸೋದೇ ಇಲ್ಲ. ಅನೇಕ ದೊಡ್ಡ ಗುಣಗಳು ಇರ್ತಾವ, ಅವುಗಳನ್ನ ನಾವು ಗಮನಿಸುವುದಿಲ್ಲ. ಕಡೆಗಣಿಸ್ಬಿಡ್ತೀವಿ. ಕಡೆಗಣಿಸಿ ಅವರನ್ನ ಕನಿಷ್ಠವಾಗಿ ಕಾಣುವ ಮನೋಭಾವ ನಮ್ಮಲ್ಲಿ ಇರ್ತು. ಯಾಕಂದ್ರೆ ಅವನಿಂದ ನಮ್ಗೇನು ಉಪಯೋಗ ಆಗತ್ತ, ಒಂದು ಅಸಡ್ಡೆ ಭಾವ ನಮ್ಮಲ್ಲಿ ಇರ್ತು. ಆ ಕಾರಣಕ್ಕಾಗಿ ಅಂತವರನ್ನು ಕಡೆಗಣಿಸುವ ಮನೋಭಾವ ನಮ್ದಾಗಿರ್ತದ. ಅದನ್ನ ನಾವು ಮಾಡಬಾರ್ದು. ಯಾಕಂದ್ರ ಅವರು ಬೆಳಿತಾರ ಒಂದಿನ. ಅವರು ಬೆಳೆಯಕ್ ನಾವು ಒಂದಿಷ್ಟು ನಮ್ ಕಡೆಯಿಂದ ಎಷ್ಟಾಗ್ತದ ಅಷ್ಟು ಸಹಾಯ ಮಾಡಿಸ್ಬೇಕು. ಅವ್ರ ಬಲ್ಲಿರ್ತಕ್ಕಂಥ ದೊಡ್ಡ ಗುಣವನ್ನ ನಮ್ ಕಟ್ಟಾಗ ಅದಕ್ಕೊಂದಿಷ್ಟು ಬೆಂಬಲ ನೀಡ್ಬೇಕು ನಾವು. ಅವರು ಕೂಡ ಮನುಷ್ಯರೇ ಅಲ್ವಾ. ಇವರಿಂದ ಎಷ್ಟು ಸಹಾಯ ಬಯಸಿರ್ತೀವಿ ಅದಕ್ಕಿಂತಲೂ ಹೆಚ್ಚಿನ ಸಹಾಯ ಇವರಿಂದೇ ಆಗ್ತಾ ಇರ್ತದ ನಮಗ್. ಕಷ್ಟಕ್ಕ ಇವ್ರ ಕಷ್ಟದಲ್ಲಿದ್ರು ಕಷ್ಟಕ್ಕೆ ಬಂದ್ ನಿಂದಿರ್ತಾರ. ಅವ್ರ ಸುಖದಲ್ಲಿದ್ರು ಕೂಡ ನಮ್ ಕಷ್ಟಕ್ಕೆ ಸಹಾಯ ಮಾಡೋದಿಲ್ಲ. ಅದನ್ನ ನಾವು ಅರ್ಥೈಸ್ಕೊಳ್ಬೇಕು. ಸಮಾಜನೇ ಹಿಂಗಾದ ಅಂತ ಅನ್ನೋದು ನಾವು ತಿಳ್ಕೊಂಡಿ. ಅದ್ರಲ್ಲಿ ತಪ್ಪಿಲ್ಲ, ಅವ್ರ ಮನೋಭಾವದಲ್ಲಿ ತಪ್ಪಿಲ್ಲ, ಇವ್ರ ಮನೋಭಾವದಲ್ಲಿ ತಪ್ಪಿಲ್ಲ. ನಮ್ಮ ಮನೋಭಾವದಲ್ಲಿ ತಪ್ಪಾದ ನಾವು ಸ್ವಲ್ಪ ತಿದ್ಕೋಬೇಕಾಯ್ತು. ಅವರನ್ನ ನಾವು ಎಷ್ಟು ಗೌರವಿಸ್ತೀವಿ ಅಷ್ಟು ಗೌರವಿಸುವ ಅವಶ್ಯಕತೆ ಇಲ್ಲ, ಮತ್ತೆ ಹಂಗೆ ಕಡೆಗಣಿಸುವ ಅವಶ್ಯಕತೆ ಇಲ್ಲ. ಒಂದು ಎಷ್ಟು ಬೇಕು ಅಷ್ಟು ಇದ್ರ ಸಾಕು. ಇಲ್ಲಿ ಎಷ್ಟು ಕಡೆಗಣಿಸ್ತೀವಿ ಅಷ್ಟು ಕಡೆಗಣಿಸೋದ್ನೂ ಬೇಕಿಲ್ಲ. ಇಲ್ಲಿ ಒಂದು ಗೌರವ ನೀಡ್ಬೇಕಾಗ್ಯದ. ಎಷ್ಟು ನಿಲ್ಬೇಕು ಅಷ್ಟು ಗೌರವ ಇಲ್ಲಿ ನೀಡೇಬೇಕು. ಅದಕ್ಕೆ ದೊಡ್ಡವರನ್ನ ಅತಿಯಾಗಿ ಗೌರವಿಸೋದು ಬೇಡ, ಸಣ್ಣವರನ್ನ ಅತಿಯಾಗಿ ಕಡೆಗಣಿಸೋದು ಬೇಡ. ಇಬ್ಬರನ್ನ ಸಮಾನವಾಗಿ ಗೌರವಿಸ್ತಾ ಸಾಕು. ಅವತ್ತು ಭಾವ ನಮ್ದಾಯ್ತು ಹತ್ರ ಅವರಿಂದ ಮೋಸ ಹೋಗ ತಪ್ತೀವಿ. ಇವರಿಂದ ಸಹಾಯ ಪಡ್ಕೊಂಡು ಇವರಿಂದ ಕಡೆಗಣಿಸೋದ್ನು ತಪ್ತು. ಧನ್ಯವಾದಗಳು.